ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸೋನು ಜಾಫರ್ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಇವತ್ತು ಸ್ಕೂಟಿ ಪೆಪ್ನ ಗಾಡಿ ತಂದಿದ್ದೀರಾ ಅಂತ ಅನ್ಕೊಂಡಿದ್ದೀರಾ? ಇದು ಓಲ್ಡ್ ವರ್ಷನ್ ಗಾಡಿ, ಇದು ಸ್ಕೂಟಿ ಪೆಪ್, ಸರಿನಾ? ಈ ಗಾಡಿಯಲ್ಲಿ ಹಲವಾರು ನಮ್ಮ ಮೆಕ್ಯಾನಿಕ್ ಅಫ್ಸರ್ ಅಂತೇಳಿ ಅವ್ರ ಹೆಸರು ಏನೇನೋ ಆಲ್ಟ್ರೇಷನ್ ಮಾಡಿಬಿಟ್ಟಿದ್ದಾರೆ. ಒಂದು 4 ರಿಂದ 5 ಐಟಮ್ ಏನೇನೋ ಆಲ್ಟ್ರೇಷನ್ ಮಾಡಿದ್ದಾರೆ. ಈ ಹಳೆ ವರ್ಷನ್ ಗಾಡಿಗೆನೆ ಏನೇನೋ ಮಾಡಿದ್ದಾರೆ. ಅದೇನೇನು ಮಾಡಿದ್ದಾರೆ ಅಂತ ನಮ್ಮ ಮೆಕ್ಯಾನಿಕ್ ಅವ್ರ ಕೈಯಲ್ಲೇ ಮಾತಾಡೋಣ ಬನ್ನಿ ಸ್ನೇಹಿತರೆ. ನನಗೂ ಇವ್ರದ್ದು ಕಲೆ ನೋಡಿ ಭಾರಿ ಖುಷಿ ಆಯ್ತು. ಈಗ ಆ ಕಲೆ ಇವ್ರು ಏನೇನು ಇದ್ರಲ್ಲಿ ಮಾಡಿದ್ದಾರೆ ಅನ್ನೋದು ನಿಮ್ ಮುಂದೆ ನಾನು ತೋರಿಸ್ತೀನಿ, ನೋಡಿ ಸ್ನೇಹಿತರೆ. ಬನ್ನಿ ಅವರೇ, ಇವರೇ ಮೆಕ್ಯಾನಿಕ್ ಅಫ್ಸರ್ ಅಂತೇಳಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತಹು. ಎಲ್ಲರಿಗೂ ನಮಸ್ಕಾರ. ಎಲ್ಲರ ಮೆಕ್ಯಾನಿಕ್ ಅಣ್ಣ ತಮ್ಮಂದಿರು ನೋಡ್ಬೇಕು, ಇದು ನಾವು ಹಳೆ ಗಾಡಿನ ಸ್ವಲ್ಪ ಬದಲಾವಣೆ ಮಾಡಿದೀವಿ. ಏನೇನ್ ಬದಲಾವಣೆ ಮಾಡಿದಿರ ಅವ್ರೆ ಈ ಹಳೆ ಗಾಡಿಗೆ? ಹಳೆ ಗಾಡಿಗೆ ಏನೇನ್ ಬದಲಾವಣೆ ಮಾಡಿದ್ದೀನಿ ಅಂದ್ರೆ, ಫಸ್ಟ್ ಬಂದು ಇದು BS6 ಸ್ವಿಚ್. ಅದು ಆ ಸ್ವಿಚ್ ಇದರಲ್ಲಿ ಆನ್ ಅಂಡ್ ಆಫ್ ಆಗುತ್ತೆ, ಓಕೆ. ಪ್ಲಸ್ ಶೆಲ್ಫ್ ಆಗುತ್ತೆ. ಓಕೆ, ಶೆಲ್ಫ್ ಆಗುತ್ತೆ. ಓಕೆ, ಬೇಕಾದ್ರೆ ತೋರಿಸ್ತೀನಿ. ಇರ್ಲಿ. ಏನೇನು ಇದು ಅದೊಂದು ಆಯ್ತು, ಇನ್ನ ಏನ್ ಮಾಡಿದಿರಾ? ಇನ್ನೊಂದು ಬಂದು ಇದು ಶೆಲ್ಫ್, ಇದು ಶೆಲ್ಫ್ ಸ್ವಿಚ್ ತೆಗೆದ್ಬಿಟ್ಟು ಡಿಕ್ಕಿ ಓಪನ್ ಆದಂಗ್ ಮಾಡಿದೀವಿ. ಅದಾ ಡಿಕ್ಕಿ ಓಪನ್, ಆಮೇಲೆ ಡಿಕ್ಕಿ ಓಪನ್ ಆಗುತ್ತೆ. ಆಮೇಲೆ ಮೂರನೇದು ಬಂದು ಇದು ಬ್ರೇಕ್ ಇಟ್ಕೊಂಡು ಎಕ್ಸ್ಲೇಟರ್ ಕೊಟ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲೊಂದು ಸ್ವಿಚ್ ಇದೆ, ಅದೊಂದು ಸ್ವಿಚ್ ಆನ್ ಮಾಡಿ ಇಲ್ಲಿ ಬೆಳ್ಳಿಕ್ಕಿದ್ರೆ ಗಾಡಿ ಸೆನ್ಸಾರ್ ಅಲ್ಲ, ಸೆನ್ಸಾರ್ ಅಲ್ಲಿ ನಿಜಲ್ಲೂ ಸ್ಟಾರ್ಟ್ ಆಗುತ್ತಾ? ಆಗುತ್ತೆ, ಓ ತೋರಿಸ್ತೀನಿ. ಸೂಪರ್ ರೀ. ಹಂಗಾದ್ರೆ ನೀವು ಆಮೇಲೆ ಇನ್ನೇನ್ ಮಾಡಿದಿರಾ? ಹೇಳ್ದಂಗೆಲ್ಲ ತೋರಿಸ್ತೀನಿ. ಆಮೇಲಿಂದ ಬಂದು 4 ಇಂಡಿಕೇಟರ್ ಸ್ವಿಚ್ ಹಾಕಿದ್ದೀನಿ. 4 ಇಂಡಿಕೇಟರ್. ಓಕೆ. ಅದು ಬಂದು ಅದಾದ್ಮೇಲೆ ಪಾಸಿಂಗ್ ಸ್ವಿಚ್ ಹಾಕಿದ್ದೀನಿ. ಪಾಸಿಂಗ್ ಗಾಡಿಗಳು ಅಪೋಸಿಟ್ ಏನೋ ಬಂದ್ರೆ ಪಾಸಿಂಗ್. ಆಮೇಲೆ ಹಳೆ ಗಾಡಿಗೆ ಪಾಸಿಂಗ್ ಕೊಟ್ಟಿರ್ಲಿಲ್ಲ, ಲೇಟೆಸ್ಟ್ ಆಗಿ ಕೊಟ್ಟವ್ರೆ, ಅದಕ್ಕೆ ಪಾಸಿಂಗ್ ಸ್ವಿಚ್ ಮಾಡಿದ್ದೀನಿ. ಅದು ಆದ್ಮೇಲೆ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಅದ್ರಲ್ಲಿ ಬೀಪ್ ಸೌಂಡ್ ಕಂಪ್ನಿಯಿಂದಾನೆ ಬರುತ್ತೆ. ಇಷ್ಟು ನಾವು ಬದಲಾವಣೆಯನ್ನು ಮಾಡಿದೀವಿ. ಓ, ಈಗ ನಮ್ಗೆ ಈಗ ನೋಡ್ಲೇಬೇಕು, ಈಗ ನೀವ್ ಏನೇನ್ ಮಾಡಿದೀರಾ ಅಂತ ಒಂದೊಂದಾಗಿ ಹೇಳಿದೀರಾ. ಈಗ ಮಾಡಿ ತೋರ್ಸ್ಬೇಕು, ನೀವು ತೋರ್ಸ್ರಿ ನೋಡೋಣ. ಏನೇನ್ ತೋರ್ಸ್ರಿ. ಏನಕ್ಕೆ ಸ್ಟ್ಯಾಂಡ್ ಆಗ್ತಾ ಇದ್ದೀನಪ್ಪ ಅಂದ್ರೆ, ಸೈಡ್ ಸ್ಟ್ಯಾಂಡ್ ಹಾಕಿ ಬೀಗ ಆನ್ ಮಾಡಿದ್ರೆ ಬೀಪ್ ಸೌಂಡ್ ಬರುತ್ತೆ. ಓ, ಮೊದಲನೇದು ಬೀಪ್ ಸೌಂಡ್ ಬರುತ್ತೆ. ಬೀಪ್ ಸೌಂಡ್ ಆದ್ರಿಂದ ತೆಗೆದ್ಬಿಟ್ಟು ಫಸ್ಟ್ ಬಂದು ಬ್ರೇಕ್ ಇಟ್ಕೊಳ್ಳಿ, ಬ್ರೇಕ್ ಶೆಲ್ಫ್ ಹೊಡೀರಿ. ಶೆಲ್ಫ್ ಸ್ಟಾರ್ಟ್ ಮಾಮೂಲಿ ಗಾಡಿ ಆದಂಗ ಆಗುತ್ತೆ. ಹಾಫ್ ಇದ್ರಲ್ಲಿ ಆಗುತ್ತೆ. ಸೂಪರ್. ಸೆಕೆಂಡ್ ಹೇಳ್ದಂಗೆ ಬ್ರೇಕ್ ಇಟ್ಕೊಂಡು ಎಕ್ಸ್ಲೇಟರ್ ಕೊಟ್ರೆ ಗಾಡಿ, ಬ್ರೇಕ್ ಹಿಡಿದು ಎಕ್ಸ್ಲೇಟರ್ ಕೊಟ್ರೆ ಸ್ಟಾರ್ಟ್ ಆಗ್ತಾ ಐತೆ. ಓ ಸೂಪರ್ ರೀ ಅವ್ರೆ. ಆಮೇಲೆ ಹಾಫ್ ಇದ್ರಲ್ಲೂ ಮಾಡ್ಕೋಬಹುದು, ಇದ್ರಲ್ಲೂ